the roundabout. Only the Trade Center. See the oldest building in Dubai. Oh, wait a minute. ನನ್ನ ಮಂದಿರ In 300 meters, use the left 2 lanes to stay to the left. पूरा बेला उन्होंने कहा एक रोड में ओ तुला मग इथं नवा इथं माउंटेन पोದು माउंटेन जपून तुला बेबी नाही ता ना माउंटेन ಏರ್ದು माउंटेन जपून तुला इथे ಬರ್ದು ಬೈಟ್ ಗಿಸಿಸ್ಕೊನದು ಬರ್ದು ಬೈಟ್ ದೇರ ಪುನರೋ ತಿಕ್ಕು ನಾವು ರೇಟು ದೇತೆ ಎದ್ದು ಇತ್ತೆ ಉಂದಾತನ ವೆಜ್ ಝೋನ್ ಆಗ್ತದ ಬಂದ್ಮಲ್ತೆ ಹೆಚ್ಚಿ ದುಂಗುಲ ವೆಸ್ಸೋನು ಇತ್ತಿ ನಾವು ಅಮ್ಮ ಡೆಮೋಸ್ ಬಂದ ದಾದ ಪಪ್ಪ ಹಾ ಡೆಮೋಸ್ ಬಂದ ಡೆಮೋಸ್ ಬಂದ ಡೆಮೋ ಬಂದ ಉದಿ ಕ್ಲೈನ್ ದಾಲ ವಿಯರ್ನ ಟ್ರಯಲ್ ನಮ್ಮ ಪ್ರೆಸಿಡೆಂಟ್ ಹೋಟೆಲ್ ಬೇಕಲ್ಲ ಹಲೋ ಫ್ರೆಂಡ್ಸ್, ಕುತ್ತು ಚಾನಲ್ಗೆ ಸ್ವಾಗತ. ಇವತ್ತು ವೀಕೆಂಡ್ ಬ್ಲಾಗ್. ಸಂಡೇ ಮಧ್ಯಾಹ್ನ ಆಗಿದೆ 3 ಗಂಟೆ. ನಾವಿವಾಗ ಬಂದಿದ್ದೇವೆ ಕರಾಮದ ಫೇಸ್ ಝೋನ್. ಇಲ್ಲಿ ಆಲ್ರೆಡಿ ನೋಡ್ತಿರ್ಬೋದು, ಇದು ದಸರಾದ ಮುಂಚಿನ ಲಾಗ್. ಗಣಪತಿ ಹಬ್ಬದ ನಂತರ ದಸರಾದ ಮುಂಚಿನ ಲಾಗ್. ಆಲ್ರೆಡಿ ದಿವಾಲಿ ಬಂದಿದೆ ನೋಡಿ. ದಸರಾ ಮತ್ತು ದೀಪಾವಳಿ ಸಾಮಾನು ಏನೇನು ಬೇಕು ಸಾಮಗ್ರಿಗಳು ಎಲ್ಲ ರೆಡಿ ಆಗಿದೆ. ಆರ್ಟಿಫಿಷಿಯಲ್ ಹೂವುಗಳಾಗಿರ್ಬೋದು, ಆರ್ಟಿಫಿಷಿಯಲ್ ತೋರಣಗಳಿಗೆ ಆಗಿರ್ಬೋದು, ಆಮೇಲೆ ಡಿಸೈನ್ಸ್ ಮಾಡಿರುವ ಬಿಂದಿಗೆ ಇರ್ಬೋದು, ದೀಪಾವಳಿ ಸ್ಟಿಕ್ಕರ್ಸ್ ಇರ್ಬೋದು, ದೀಪಾವಳಿ ಹ್ಯಾಂಗಿಂಗ್ಸ್ ಇರ್ಬೋದು, ಗೂಡು ದೀಪ ಇರ್ಬೋದು, ಮತ್ತು ದೇವರ ಸಾಮಾನುಗಳಾಗಿರ್ಬೋದು, ಆರತಿ ತಟ್ಟೆ ಆಗಿರ್ಬೋದು, ದೀಪಗಳು ಆಗಿರ್ಬೋದು, ಕಲರ್ಫುಲ್ ದೀಪಗಳು, ವೆರೈಟೀಸ್ ಆಫ್ ದೀಪ. ಮಣ್ಣಿನ ಬೇಕು, ಮಣ್ಣಿನ ಸಹ ಇತ್ತು, ಹಿತ್ತಾಳೆ, ಸ್ಟೀಲ್ ಎಲ್ಲ ಥರದ ದೀಪ ಸಹ ಇತ್ತು. ವೆರೈಟೀಸ್ ಆಫ್ ಅಗರಬತ್ತೀಸ್, ಕರ್ಪೂರ, ಎಣ್ಣೆ, ದೀಪಕ್ಕೆ ಏನೇನು ಬೇಕು ನೋಡಿ. ಬತ್ತಿ, ರಂಗೋಲಿ, ಕಲರ್ಸ್, ರಂಗೋಲಿ ತುಂಬಲಿಕ್ಕೆ ಕಲರ್ಸ್, ಪ್ಯಾಕೆಟ್ ಇದು ಬೇಕಿದ್ರೆ ಪ್ಯಾಕೆಟಲ್ಲಿ ಇತ್ತು, ಬಾಟಲ್ಸ್ ಇದು ಬೇಕಿದ್ರೆ ಬಾಟಲ್ಸ್ ಇದ್ದಿತ್ತು. ಮತ್ತು ದೇವರು ಮಂಟಪ, ಅದೇ ಏನು ಕಲಶ ಇಡ್ತೀರಿ ನೋಡಿ ಲಕ್ಷ್ಮೀ ಪೂಜೆಗೆ, ಅದು ಸ್ಟ್ಯಾಂಡು. ಒಂದು ಸೈಡಲ್ಲಿ ದಾಂಡಿ, ಅದು ಕೋಲಾಟ, ದಸರಾಕ್ಕೆ ಏನೇನು ಬೇಕು ನೋಡಿ ಸಾಮಗ್ರಿ, ಮತ್ತು ಸ್ವೀಟ್ಸ್ ಆಗಿರ್ಬೋದು, ಮತ್ತು ಏನಂತೀರಿ ವೆರೈಟೀಸ್, ತುಂಬ ವೆರೈಟೀಸ್ ಇತ್ತು. ರಿಟರ್ನ್ ಗಿಫ್ಟ್ ಕೊಡುವಂಥ ಸ್ವೀಟ್ ಬಾಕ್ಸ್ ಆಗಿರ್ಬೋದು ನೋಡಿ. ಅಲ್ಲೇ ಬರೆದಿದ್ದಾರೆ ಸೆಲೆಬ್ರೇಟ್ ಫೆಸ್ಟಿವಲ್ ವಿತ್ ದಸ್ ಅಂತ. ಇಲ್ಲಿ ಏನೇ ಹಬ್ಬ ಬರಲಿ, ಸಾಮಾನ್ಯವಾಗಿ 60% ಆಫ್ ಇಂಡಿಯನ್ಸ್ ಇಲ್ಲಿಗೆ ಬಂದೇ ತಗೊಳ್ಳೋದು. ಕೆಲವರು ಗ್ರೋಸರೀಸ್ ಸಹ ಇಲ್ಲಿ ಚೀಪ್ ಅಂತ ಹೇಳ್ತಾರೆ. ಇಟ್ಸ್ ಡಿಪೆಂಡ್ಸ್, ಆಫರ್ ಮೇಲೆ ಇರ್ತದೆ. ಹಾಗಾಗಿ ಹಾಗೆ ಇಲ್ಲೇ ಅಂತಿಲ್ಲ, ಕೆಲವು ಔಟ್ಲೆಟ್ಸಲ್ಲಿ ಸಹ ಗ್ರೋಸರೀಸ್ ಚೀಪಲ್ಲಿ ಸಿಗ್ತದೆ. ಆದರೆ ಇಲ್ಲಿಗೆ ಬಂದರೆ ನಿಮಗೆ ಇಂಡಿಯಾದ ಏನೇನು ಬೇಕು ನೋಡಿ ಎಲ್ಲ ಸಾಮಾನು ಸಿಗ್ತದೆ. ಖಾಲಿ ಇಂಡಿಯಾದಲ್ಲ, ಎಲ್ಲ ಕಡೆ ಸಾಮಾನು ಸಹ ಇಲ್ಲಿ ನಮಗೆ ಅವೈಲಬಲ್ ಇದೆ ನೋಡಿ. ದಾಂಡಿಯಕ್ಕೆ ಬೇಕಿದ್ದಂಥ ಸಾಮಾನುಗಳು, ನವರಾತ್ರಿಗೆ ಏನೇನು ಬೇಕು ಎಲ್ಲ ರೆಡಿ ಆಗಿದೆ. ಇದು ಗಣಪತಿ ಮತ್ತು ದಸರಾ ಹಬ್ಬದ ಮುಂಚಿನ ಲಾಗ್. ಅಂದರೆ ಬೆಟರ್ ದೆನ್ ಅದರ್ ಸೂಪರ್ ಮಾರ್ಕೆಟ್, ರೀಸನಬಲ್ ಪ್ರೈಸಲ್ಲಿ ಇವ್ರು ಕೊಡ್ತಾರೆ, ಆಫರ್ಸಲ್ಲಿ ಇರ್ತದೆ. ಮತ್ತು ಬೆಲ್ಲ, ಸಕ್ಕರೆ ಏನೇನು ಬೇಕು, ಒಟ್ಟಾರೆ ಹಬ್ಬದ ತಯಾರಿಗೆ ಏನೇನು ಬೇಕು ನಿಮಗೆ ಎಲ್ಲ ಸಿಗ್ತದೆ. ಮತ್ತು ಲೈಟಿಂಗ್ಸ್ ಬೇಕಾ, ಈಗೆಲ್ಲ ದೀಪದ್ದೇ ಲೈಟಿಂಗ್ಸ್ ಬರ್ತದೆ, ಅಥವಾ ಓಮಿದು ಬರ್ತದೆ, ಹ್ಯಾಪಿ ದಿವಾಲಿ ಅಂತ ಬರ್ತಿರೋಂಥ ಲೈಟಿಂಗ್ಸ್ ಬರ್ತದೆ. ಅದರಲ್ಲೇ ಒಂದು 50 to 60 ವೆರೈಟೀಸ್ ಆಫ್ ಲೈಟಿಂಗ್ಸ್ ಇತ್ತು. ಮತ್ತು ಚಿಕ್ಕ ಚಿಕ್ಕ ಲೈಟ್ ಹಾಕ್ಸ್ತಾರಲ್ಲ ಬಿಲ್ಡಿಂಗಿಗೆಲ್ಲ, ಅದು ಸಹ ವೆರೈಟೀಸ್ ಇತ್ತು. ತುಂಬ ಚೆನ್ನಾಗಿ
Papa, Alex is ready. Alex ಅಲ್ಲೇ ನೋಡಿ ಎಷ್ಟು ವೆರೈಟೀಸ್ ಇದೆ. ದೀಪದಲ್ಲಿ ಸಹ ನೀವು ನೋಡ್ತಿರ್ಬೋದು ತುಂಬ ವೆರೈಟೀಸ್ ಇದೆ. ತುಪ್ಪ ಸಹ ಆಫರಲ್ಲಿತ್ತು, ಬಿಸ್ಕೆಟ್ ಸಹ ಆಫರಲ್ಲಿತ್ತು, ಏನು ಬೇಕು ಚಾಕ್ಲೇಟ್ಸ್ ಎಲ್ಲ ಆಫರಲ್ಲಿತ್ತು. ಚಿಕ್ಕ ಚಿಕ್ಕ ದೀಪ ಸಹ ಇತ್ತು, ಅರ್ಶಿನ ಕುಂಕುಮ ಸಹ ಇತ್ತು, ಗಂಟೆಗಳಾಗ್ಬೋದು, ಏನೇ ಒಂದು ಪೂಜೆ ಸಾಮಾನು ಅಥವಾ ದಿವಾಲಿಗೆ ಏನೇನು ಬೇಕು ಸಾಮಾನು ಪ್ರತಿ ಒಂದು ಸಹ ಆಫರಲ್ಲಿತ್ತು. ತುಂಬ ಕಲರ್ಫುಲ್ಲಾಗಿ ಸಹ ಕಾಣ್ತಾ ಇತ್ತು. ಮತ್ತು ರಂಗೋಲಿ ಇರುವಂಥ ಅಚ್ಚೆ ಅದು ಸಹ ಇಟ್ಟಿದ್ರು. ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಸಾಮಗ್ರಿಗಳು ನೋಡಿ ತುಂಬ ಕಲರ್ಫುಲ್ ಆಗಿತ್ತು. ಖುಷಿ ಸಹ ಆಗ್ತಿತ್ತು. ಅಂದರೆ ಹೊರಗಿನ ದೇಶದವರಿಗೆ ಇಂಡಿಯನ್ ಸಾಮಾನು ನೋಡುವಾಗ ಅದ್ರ ಆಗೋ ಖುಷಿಯೇ ಬೇರೆ, ಸಂತೋಷ ಸಹ ಬೇರೆ ಅಂತ ಹೇಳ್ಬೋದು. ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡದು ವೆರೈಟೀಸ್ ಆಫ್ ರಂಗೋಲಿ ಅಚ್ಚು ಸಹ ಇಲ್ಲಿತ್ತು. ಪುಟ್ಟದ್ದು ಬೇಕಿದ್ರೆ ಪುಟ್ಟದ್ದು ಸಹ ಇರ್ತದೆ, ದೊಡ್ಡದು ಬೇಕಿದ್ರೆ ದೊಡ್ಡ ಸಹ ಇರ್ತದೆ. ಚಿಕ್ಕ ಚಿಕ್ಕ ಚೊಂಬುಗಳು ಸಹ ಇತ್ತು, ತುಂಬ ಕ್ಯೂಟ್ ಆಗಿದ್ದು. ಬಿಂದಿಗೆಗಳು ಸಹ ತುಂಬ ಅಲಂಕಾರ ಮಾಡಿದಂತೆ ಇತ್ತು. ಇಲ್ಲಿ ನೋಡಿ ನಮ್ಮ ಜಿಯಾ ಮೇಡಮ್ನವ್ರಿಗೆ ಖುಷಿ. రాత్రి జెమ్స్ పతుందినా జెమ్స్ M&M ಗಣಪತಿ ಅಮ್ಮ ಗಣಪತಿ ಬಪ್ಪ ಮೋರಿಯ ಅರ್ಷ ಇಷ ಮೋರಿಯ ಗಣಪತಿ ಬಪ್ಪ ಮೋರಿಯ ಅರ್ಷ ಇಷ ಮೋರಿಯ ಗಣಪತಿ ಬಪ್ಪ ಮೋರಿಯ ಅರ್ಷ ಇಷ ಮೋರಿಯ ಐ ಗಣಪತಿ ವೆರೈಟೀಸ್ ಆಫ್ ಕ್ಯಾಂಡಲ್ಸ್ ಆಯಿತು, ಸೆಂಟೆಡ್ ಕ್ಯಾಂಡಲ್ಸ್ ಆಯಿತು, ಡ್ರೈ ಫ್ರೂಟ್ಸ್ ಹಾಕಿ ಕೊಡುವಂಥ ಡಬ್ಬ ರಿಟರ್ನ್ ಗಿಫ್ಟ್ಗೆ, ಮತ್ತು ಸ್ವೀಟ್ ಬಾಕ್ಸ್ ಹಾಕಿ ಕೊಡುವಂಥ ಡಬ್ಬ, ತುಂಬ ವೆರೈಟೀಸ್ ಇತ್ತು. ಮತ್ತು ನಾರ್ತ್ ಇಂಡಿಯನ್ ಅವರು ಗಂಡನಿಗೋಸ್ಕರ ಒಂದು ಹಬ್ಬ ಮಾಡ್ತಾರಲ್ಲ, ಚಂದ್ರ ನೋಡುವಂಥ ಹಬ್ಬ, ಏನಂತ ಅದ್ರ ಹೆಸರು ಮರ್ತೋಯ್ತು. ಅದಕ್ಕೆ ಏನೇನು ಬೇಕು ನೋಡಿ ತಯಾರಿಗೆ ಹಬ್ಬಕ್ಕೆ, ಅದು ಸಹ ಇತ್ತು. ಏನಿದೆ ಏನಿಲ್ಲ ಅಂತಿರಲಿಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ಲಾಗಿ ಸಹ ಇತ್ತು. ಒಳಗಡೆದೆಲ್ಲ ಆಲ್ರೆಡಿ ನೋಡಿದ್ವಿ, ಹಾಗಾಗಿ ನಾನು ತುಂಬ ಶೇರ್ ಮಾಡಲಿಲ್ಲ. ಅಲ್ಲಿಂದ ಬಂದ್ವಿ ಮೀನಾ ಬಜಾರಿಗೆ. ಇದು ಕಮರ್ಷಿಯಲ್ ಸ್ಟ್ರೀಟ್ ಥರನೇ ಅಂತ ಹೇಳ್ಬೋದು. ಪ್ರತಿಯೊಂದು ಇಂಡಿಯನ್ ಬ್ರ್ಯಾಂಡ್ಸ್ ಏನು ಬೇಕು ಗಲ್ಲಿಯಲ್ಲಿ ಸಹ ಅಂಗಡಿ, ವೆರೈಟೀಸ್ ಆಫ್ ಡ್ರೆಸ್ಸಸ್ ಶಾಪ್ಸ್, ಇಂಡಿಯನ್ ವೇರ್ ಯಾವ ಥರದ ವೇರ್ ಸಹ ಇಲ್ಲಿ ಸಿಗ್ತದೆ. ಹಾಗೆ ಬರುವಾಗ ಲೈಟಿಂಗ್ಸ್ ಇದ್ದಂತೂ ಫುಲ್ಲು ದಿವಾಲಿದೆ ಲೈಟಿಂಗ್ ಶಾಪಲ್ಲೆಲ್ಲ ಲೈಟಿಂಗ್. ಅದನ್ನು ನೋಡುವಾಗ ಅಂಗಡಿಗೆ ಹೋಗ್ದಲೇ ಕೂರ್ಲಿಕ್ಕೆ ಮನಸ್ಸಾಗ್ತದ, ಏನಾದರೂ ಹೋದ ನಂತರ ತಗೊಳ್ದಲೇ ಇರಲಿಕ್ಕೆ ಮನಸ್ಸಾಗ್ತದ ಅಂತ ನಾವು ಸಹ ಹೋದ್ವಿ. ಇಲ್ಲಿ ಏನಾದರೆ ಸ್ವಲ್ಪ ಚೀಪ್ ರೇಟಲ್ಲಿ ಸಿಗ್ತದೆ, ಹುಡುಕ್ಬೇಕು ಮಾತ್ರ. ತುಂಬ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೇಗೆ ಹೊರಗಡೆ ನೋಡಿದರೆ ತುಂಬ ಪಾಶ್ ಆಗಿ, ಅಂದರೆ ಕಾಸ್ಟ್ಲಿಯಲ್ಲಿ ಸಹ ಸಿಗ್ತದೆ, ಚೀಪಲ್ಲಿ ಸಹ ಸಿಗ್ತದೆ. ಹಾಗೆ ಇಲ್ಲಿ ಮೀನಾ ಬಜಾರ್ ಸಹ ಏನಿದೆ ಏನಿಲ್ಲ ಅಂತಿಲ್ಲ. ಈ ಮೀನಾ ಬಜಾರಿಗೆ ಒಂದಕ್ಕೆ ಬಂದರೆ ಎಲ್ಲ ಸಹ ಸಿಗ್ತದೆ. ಒಂದು ದಿವಸ ಮೀನಾ ಬಜಾರ್ ಸಿಕ್ಕಿದ್ರೆ ನಿಮ್ಗೆ ಏನೇನು ಬೇಕು ಎಲ್ಲ ಥರದ ವಸ್ತುಗಳು ಎಲ್ಲ ಕಂಟ್ರಿದು ಸಹ ಸಿಗ್ತದೆ ಅಂತ ಹೇಳ್ಬೋದು. ಹೀಗೆ ನಮ್ಮ ದುಬೈನಲ್ಲೆಲ್ಲ ಆಲ್ರೆಡಿ 1 ಮಂತ್ ಮುಂಚೆನೇ ಶುರು ಮಾಡಿದರು ದಿವಾಲಿ ಸೆಲೆಬ್ರೇಷನ್ ಆಗಲಿ, ಅದಕ್ಕೆ ಬೇಕಾದ ತಯಾರಿ ಎಲ್ಲ. ಎಲ್ಲಿ ನೋಡಿದರೂ ಲೈಟ್ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ. ಇನ್ನೂ ನಿಮಗೆ ನನ್ನ ದುಬೈ ಲಾಗ್ಸ್ ನೋಡಬೇಕು ಅಂದರೆ ನನ್ನ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಲಿಕ್ಕೆ ಮರೆತು ಬಿಡಬೇಡಿ ಪ್ಲೀಸ್. ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ಇನ್ನೂ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಹೀಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಟೇಕ್ ಕೇರ್, ಬಾಯ್.
ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.